ನಮಸ್ಕಾರ. ವಿಂಡೀಸ್ ವಿರುದ್ಧದ ಡೂ ಆರ್ ಡೈ ಮ್ಯಾಚ್ಗಾಗಿ ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ಕೊಟ್ಟನು ಹೊಸ ಆಟಗಾರ. ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ವಿಂಡೀಸ್ ವಿರುದ್ಧದ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಹೀಗಿರಲಿದೆ ಹಾಗೂ ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಯಾವ ರೀತಿಯಾಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ T20 ವಿಶ್ವಕಪ್ ಇಂಟ್ರೆಸ್ಟಿಂಗ್ ಆಗಿ ಮೂವ್ ಆಗ್ತಾ ಇದೆ. ಸ್ಪೆಷಲಿ ಭಾರತ ಇರುವ ಎ ಗ್ರೂಪ್ ನಲ್ಲಂತೂ ಸೆಮಿಸ್ ಲೆಕ್ಕಾಚಾರ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾನೆ ಇದೆ. ಒಬ್ಬರ ಗೆಲುವು ಮತ್ತೊಬ್ಬರಿಗೆ ವರವಾಗ್ತಿದ್ರೆ ಮತ್ತೊಬ್ಬರ ಸೋಲು ಇನ್ನೊಬ್ಬರಿಗೆ ಶಾಪವಾಗ್ತಾ ಇದೆ. ಈ ಮಧ್ಯೆ ಸೌತ್ ಆಫ್ರಿಕಾ ಟೀಂ ಇಂಡಿಯಾಗೆ ನೀಡಿದ ಗಿಫ್ಟ್ಗೆ ಭಾರತ ರಿಟರ್ನ್ ಗಿಫ್ಟ್ ಕೊಟ್ಟಿದೆ. ವಿಂಡೀಸ್ ತಂಡವನ್ನ ಸೋಲಿಸಿ ಭಾರತದ ಸೆಮಿಸ್ ಸುಲಭ ಮಾಡಿದ್ದ ಹರಿಣಗಳಿಗೆ ಭಾರತ ಜಿಂಬಾಬ್ವೆ ವಿರುದ್ಧ ಗೆದ್ದು ಆಫ್ರಿಕಾಕ್ಕೆ ಸೆಮಿಸ್ ಟಿಕೆಟ್ ಕೊಟ್ಟಿದೆ. ಹೀಗಾಗಿ ಇದೀಗ ರಿಯಲ್ ಯುದ್ಧ ಕಲ್ಕತ್ತಾದಲ್ಲಿ ನಡೆಯಲಿದೆ. ಭಾರತ ಹಾಗೂ ವಿಂಡೀಸ್ ನಡುವಿನ T20 ವಿಶ್ವಕಪ್ನ ಡೂ ಆರ್ ಡೈ ಮ್ಯಾಚ್ಗೆ ವೇದಿಕೆ ಸಿದ್ಧವಾಗಿದೆ. ಸಂಡೇ ನಡೆಯಲಿರುವ ಈ ಬಿಗ್ ಮ್ಯಾಚ್ ಭಾರತದ ಭವಿಷ್ಯವನ್ನ ಡಿಸೈಡ್ ಮಾಡಲಿದೆ. ಇದರೊಂದಿಗೆ ವಿಂಡೀಸ್ ವಿರುದ್ಧ ಭಾರತಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಲಿದ್ದು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ T20 ವಿಶ್ವಕಪ್ನ ಸೂಪರ್ 8ರ ಪಂದ್ಯ ಇದೇ ಮಾರ್ಚ್ 1ರಂದು ರವಿವಾರ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸೆಮಿಸ್ ತಲುಪಲು ಉಭಯ ತಂಡಗಳಿಗೂ ಇದು ಡೂ ಆರ್ ಡೈ ಮ್ಯಾಚ್ ಆಗಿದೆ. ಇಲ್ಲಿ ಸೋತ ತಂಡ ಟೂರ್ನಿಂದ ಹೊರಬಿದ್ದರೆ ಗೆಲ್ಲುವ ತಂಡ ಎರಡನೇ ಟೀಮ್ ಆಗಿ ಗ್ರೂಪ್ ಎ ನಿಂದ ಸೆಮಿಸ್ಗೆ ಕ್ವಾಲಿಫೈ ಆಗ್ತದೆ. ಹೀಗಾಗಿ ಇಲ್ಲಿವರೆಗೂ ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ಟೀಂ ಇಂಡಿಯಾ ಈ ಕ್ರೂಷಿಯಲ್ ಮ್ಯಾಚ್ ನಲ್ಲಿ ಅದನ್ನ ತಿದ್ಕೊಂಡು ಒಳ್ಳೆಯ ಪ್ರದರ್ಶನವನ್ನ ನೀಡಿ ಸೆಮಿಸ್ಗೆ ಟಿಕೆಟ್ ಬುಕ್ ಮಾಡಬೇಕು. ಆದ್ರೆ ಅದು ಅಷ್ಟು ಈಸಿನಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಬಿಕಾಸ್ ವಿಂಡೀಸ್ ಕೂಡ ಬಲಿಷ್ಠ ಟೀಮ್. ಅದರಲ್ಲಿಯೂ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂ ನಲ್ಲಿ T20 ವಿಶ್ವಕಪ್ ಅಂತ ಬಂದಾಗ ಭಾರತ ವಿರುದ್ಧ ವೆಸ್ಟ್ ಇಂಡೀಸ್ ಒಂದೇ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಹೀಗಾಗಿ ಆಲ್ ಆಡ್ಸ್ ಈಗ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಯಾವ ರೀತಿ ಪ್ರದರ್ಶನ ನೀಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದರೆಲ್ಲದರ ನಡುವೆ ಕಳೆದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅರ್ಧಶತಕ ಸಿಡಿಸಿ ತಂಡದಲ್ಲಿ ಪಾಸಿಟಿವ್ ವೈಬ್ ಅನ್ನ ತಂದುಕೊಟ್ಟಿದ್ದಾರೆ ಹಾಗೂ ಹಾರ್ದಿಕ್ ಪಾಂಡ್ಯರವರ ಇಂಟೆಂಟ್ ಕೂಡ ಉತ್ತಮವಾಗಿದೆ. ಆದ್ರೆ ಭಾರತಕ್ಕೆ ಬಿಗ್ ಕನ್ಸರ್ನ್ ಆಗಿರುವುದೇ ಬೌಲಿಂಗ್ ಡಿಪಾರ್ಟ್ಮೆಂಟ್. ಅದರಲ್ಲಿಯೂ ದುಬೆ ಅತ್ಯಂತ ದುಬಾರಿ ಆಗ್ತಾ ಇದ್ದಾರೆ. ಹೀಗಿದ್ರು ಪದೇ ಸೂರ್ಯ ಅವರಿಗೆ ಏಕೆ ಬಾಲ್ ನೀಡುತ್ತಿದ್ದಾರೆ ಎನ್ನುವ ಯಕ್ಷ ಪ್ರಶ್ನೆ ಹುಟ್ಟುಕೊಂಡಿದೆ. ಹೀಗಿರುವಾಗ ವಿಂಡೀಸ್ ವಿರುದ್ಧದ ಬಿಗ್ ಮ್ಯಾಚ್ ನಲ್ಲಿ ಟೀಂ ಇಂಡಿಯಾ ಈ ತಪ್ಪು ಮಾಡಲೇಬಾರದು ಸ್ನೇಹಿತರೆ. ಮತ್ತೊಂದು ಕಡೆ ಈ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ ಇದು ಸ್ಪಿನ್ ಫ್ರೆಂಡ್ಲಿ ಅಂತ ಕರೆಸಿಕೊಳ್ಳುತ್ತೆ. ಹಾಗೂ ಇಲ್ಲಿನ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 180ರಿಂದ 170 ಆಗಿದೆ ಸ್ನೇಹಿತರೆ. ಇನ್ನು ಇಲ್ಲಿ ಟಾಸ್ ಗೆದ್ದವರು ಅಫ್ಕೋರ್ಸ್ ಚೇಂಜ್ ಮಾಡಲು ಎದುರು ನೋಡುತ್ತಾರೆ. ಡೂ ಮೇನ್ ಫ್ಯಾಕ್ಟರ್ ಆಗುತ್ತೆ. ಪಿಚ್ ಸ್ಪಿನ್ ಫ್ರೆಂಡ್ಲಿ ಆಗಿರುವ ಕಾರಣ ಚೈನಾ ಮ್ಯಾನ್ ಖ್ಯಾತಿಯ ಕುಲ್ದೀಪ್ ಯಾದವ್ 11ಗೆ ಎಂಟ್ರಿ ಕೊಡುವ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಕುಲ್ದೀಪ್ ಯಾದವ್ 11ಗೆ ಎಂಟ್ರಿ ಕೊಟ್ಟರೆ ಹರ್ಷದೀಪ್ ಸಿಂಗ್ ಅವರು ರೆಸ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಶಿವಮ್ ದುಬೆ ಥರ್ಡ್ ಫಾಸ್ಟ್ ಬೌಲಿಂಗ್ ಆಪ್ಷನ್ ಆಗಿ ಕಾಣಿಸಿಕೊಳ್ತಾರೆ. ಹಾಗೂ ಮಳೆಯಿಂದಾಗಿ ಪಂದ್ಯ ರದ್ದಾದರೆ ನೇರವಾಗಿ ವೆಸ್ಟ್ ಇಂಡೀಸ್ ಸೆಮಿಸ್ಗೆ ಕಾಲಿಡುತ್ತೆ. ಇದು ಆಗಬಾರದು ಅಂತ ಭಾರತೀಯ ಅಭಿಮಾನಿಗಳು ಎದುರು ನೋಡ್ತಿದ್ದಾರೆ. ಇನ್ನು ಫೈನಲ್ ಆಗಿ ಭಾರತದ ಪ್ಲೇಯಿಂಗ್ 11 ಯಾವ ರೀತಿ ಆಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ ಓಪನರ್ಸ್ ಗಳಾಗಿ ಕಳೆದ ಪಂದ್ಯದಂತೆ ಈ ಮ್ಯಾಚ್ ನಲ್ಲಿಯೂ ಅಭಿಷೇಕ್ ಹಾಗೂ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ವರ್ಕ್ ಆಗುತ್ತೆ. ಎಟ್ ನಂಬರ್ 3 ನಲ್ಲಿ ಇಲ್ಲಿ ಈಶಾನ್ ಕಿಶನ್, 4th ಸೂರ್ಯಕುಮಾರ್ ಯಾದವ್, ನಂಬರ್ 5ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಹಾಗೂ 6ನೇ ಸ್ಲಾಟ್ ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೂ 7ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ, 8ನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್, 9ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ, 10ನೇ ಸ್ಲಾಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು 11ನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ 11 ನಲ್ಲಿ ಆಡಲಿದ್ದಾರೆ. ಸ್ನೇಹಿತರೆ, ನಿಮಗೆ ಏನನ್ಸುತ್ತೆ? ಟೀಮ್ ಇಂಡಿಯಾ ಈ ಪಂದ್ಯ ಗೆಲ್ಲುತ್ತಾ ಅಥವಾ ಇಲ್ಲವನ್ನೋದನ್ನ ಕಾಮೆಂಟ್ ಮಾಡಿ.